ಆದ್ರೆ ನಮ್ಮ ಪ್ರೀತಿಯನ್ನ ನಡು ನೀರಿನಲ್ಲಿ ಕೈ ಬಿಟ್ಟಿಯಲ್ಲೇ, ನಡು ನೀರಿನಲ್ಲಿ ಕೈ ಬಿಟ್ಟಿಯಲ್ಲೇ. ಅಣ್ಣ, ಇವನನ್ನ ಒಂದು ನಿಮಿಷ ಇವನ ಕಣ್ಮುಂದೆ ಇರಬಾರ್ದು. ಮೊದಲು ಇವನನ್ನ ಹೊರಟು ಹೋಗೋಕೆ ಹೇಳೋಣ, ಹೊರಟು ಹೋಗಿ ಕೇಳು. ಅಷ್ಟೇ ಅಲ್ಲ, ನೀನು ಯಾವ ವರ್ಣನ ತೋರಿಸಿ ಮದುವೆ ಮಾಡ್ಕೋ ಅಂತ ಹೇಳ್ತೀಯೋ ಅವರೊಂದಿಗೆ ನಾನು ಮದುವೆ ಮಾಡೋದಕ್ಕೆ ಸಿದ್ಧನಿದ್ದೀನಿ. ನನ್ನ ಕೈ ಹಿಡಿಯುವ ಆ ಗಂಡು ಅವನಿಗೆ ನನ್ನನ್ನು ಕೈ ಹಿಡಿಯೋದಕ್ಕೆ ಇಷ್ಟ ಇದೆಯಾ ಅಂತ ಕೇಳ್ಬಿಡೋಣ, ಕೇಳ್ಬಿಡು. ಮದನ್ ನೋಡಿ, ಇಷ್ಟಾದ ಮೇಲೂ ನನ್ನನ್ನು ಜೊತೆ ಮದುವೆ ಮಾಡ್ಲಿಕ್ಕೆ ನನ್ನ ಮನಸ್ಸು ಹೋಗ್ತಾ ಇಲ್ಲ. ನಿನಗೆ ಇಷ್ಟ ಆಗಿದ್ರೆ ನನ್ನ ತಂಗಿಯನ್ನು ಮದುವೆ ಆಗ್ತೀಯಾ? ಇಷ್ಟ ಅಂತ ಕೇಳ್ತೀಯಲ್ಲ ವಿಜಯ್. ಅರ್ಪಿತಾ ನನ್ನ ಹೆಂಡತಿ ಆಗ್ಬೇಕು ಅಂತ ಬಯಸಿದವ ನಾನು. ಅವಳು ನನ್ನ ಉಸಿರು. ಅವಳನ್ನು ನಾನು ರಾಣಿ ತರ, ಅರಗಿಣಿ ತರ ನೋಡ್ಕೊಂತೀನಿ. ಆಯ್ತು, ಇನ್ನೊಂದು ವಾರದಲ್ಲಿ ನಿಮ್ಮಿಬ್ಬರಿಗೆ ಒಳ್ಳೆಯ ಮುಹೂರ್ತ ನೋಡಿ ಮದುವೆ ಫಿಕ್ಸ್ ಮಾಡ್ತೀನಿ. ಭಾರತ ಸರಿ. ಬಹಳ ಸಂತೋಷ ಆಗ್ತಾ ಇದೆ. ಅರ್ಪಿತಾ ನನ್ನವಳು, ನನಗಾಗಿ ಹುಟ್ಟಿದವಳು ಅಂತ ಈಗ ನಿಜ ಅನಿಸ್ತಾ ಇದೆ. ಮೊದಲು ಈ ಕೆಲಸಕ್ಕಾಗಿ ಸೂರ್ಯ ಮತ್ತು ಮಹೇಂದ್ರರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅಲ್ಲ, ನಮ್ಮಿಬ್ರು ಮಾವಂದರಲ್ಲಿ ಯಾರು ನನ್ನ ಮದುವೆ ಆಗ್ತಾರೆ, ಯಾರು ಒಳ್ಳೆಯವ್ರು ಅಂತ ನನ್ನ ಕೈಲಂತೂ ತಿಳ್ಕೊಳಕ್ ಆಗ್ತಿಲ್ಲ. ಪರವಾಗಿಲ್ಲ, ಈ ವೇಷ ಹಾಕೊಂಡು ಬಂದಿದ್ದೀನಿ. ಯಾರು ಹೆಣ್ಣಿನ ಚಪಲ ಅಂತ ಹಿಂದೆ ಬೀಳ್ತಾರೋ ಅವ್ರು ಕೆಟ್ಟವ್ರು, ಯಾರು ಹೆಣ್ಣಿನ ಚಪಲ ಇಲ್ಲದೆ ಬರೀ ಚೆಲ್ವಿ ಚೆಲ್ವಿ ಅಂತ ಧ್ಯಾನ ಮಾಡ್ತಾರೋ ಅವ್ರು ನನ್ನವ್ರು. ಬರಲಿ ನೋಡೋಣ.
ಚೆಲ್ವಿ 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 ನನಗೆ ತುಂಬ ಭಯ ಆಗ್ತಿದೆ ಚೆಲ್ವಿ. ಇಲ್ವಾ ಭಯ ಆಗ್ತಿದೆ ಚೆಲ್ವಿ, ನನಗೆ ಭಯ ಆಗ್ತಿದೆ ಚೆಲ್ವಿ. ನಾ ಚೆಲುವೆ ಅಲ್ಲ, ನಾ ಚೆಲುವೆ ಅಲ್ಲ ಆಯ್ತಾ. ಅಯ್ಯೋ ಇದು ಇದಂಗ್ ಮಾಡಕತ್ತೈತೆ ನಾನು. ಅಲ್ಲ ನಾನು ಅದೇನೆ ಬಂದಾಗಿಂದ ಹೇಳ್ತಿದ್ದೀನಿ, ನಮ್ಮಿಬ್ರು ಮಾವಂದರಲ್ಲಿ ಯಾರು ಇವತ್ತು ಒಳ್ಳೆಯವ್ರನ್ನ ಅವ್ರನ್ನ ಮದುವೆ ಆಗ್ಬೇಕು ಅಂತ ಕಾಯ್ತಿದ್ದೀನಿ ನಾನು. ಸರಿ, ಇವತ್ತು ನಮ್ಮ ಮಾವ ಬಂದ್ರೆ ನಮ್ಮ ಮಾವನ ಭೇಟಿಯಾಗಿ ನನ್ನ ಪ್ರೀತಿ ವಿಷಯ ನಾನು ಹೇಳ್ಬಿಡ್ಬೇಕು ಇವತ್ತು ಹೇಗಾದ್ರೂ ಮಾಡಿ. ಮನೆ ಹಾಳಲ್ಲಿ ಮರೆ, ನನಗಂತೂ ಕುಡಿದು ನನಗೆ ಕನ್ಫ್ಯೂಸ್ ಆಗ್ತದೆ. ನಾನು ಚೆಲ್ವಿ ಅಂದ್ಕೊಂಡು ನಾನು ಯಾರು ನೋಡ್ಕೊಂಡು ಚೆಲ್ವಿ ಅಂದ್ ಮಾಡಿದ್ನ ಎಂತ ಅಂದ್ ಗೊತ್ತಾಗ್ತಿಲ್ಲ ಮರೆ. ಕನ್ಫ್ಯೂಸ್ ಆಗ್ತದೆ. ಎಂತಿಂತ ಜಾಸ್ತಿ ಪ್ರೀತಿ ಮಾಡೋದು ನಾನು ನೋಡು. ನಾನು ಅಲ್ಲಿ ನಿಂತ್ಕೊಂಡಿದ್ದ, ನಾನು ಏನು ಮಾಡಿದೆ ಅಂದರೆ ಮಾತಾಡ್ಸೋಕೆ ಹೋದೆ. ಅದು ನೋಡ್ರಿ ನಾನು ಚೆಲ್ವಿ ಅಲ್ಲ ತಡಿಯ ಎಲ್ಲ ಇಲ್ಲಿ ಒಂದು ಹೇಳಿ ನಿಂಗೆ ಯಾವುದೇ ಇದು ಹೊಸ ಅಕ್ಕಿ ವಾ ಸರಿ ಇದ್ದಾಗ ಟಚಿಂಗ್ ಟಚಿಂಗ್ ನೋಡು ತಮ್ಮ, ನಾವೊಂದು ಮಾತು ಹೇಳ್ಬಿಡ್ತೆ, ಬರೋ ಹೆಂಗಸ್ರ ಮೇಲೆ ಕಣ್ಣು ಹಾಕೋಕೆ ಬಿಡ. ಹಾಂ ಎಂತ ಕಡೋ ಅದು ಒಳ್ಳೇದಲ್ಲ. ಅದು ನೋಡಿದ್ರೆ ಯಾವುದೋ ಫಿಗರ್ ಇದ್ದಂಗೆ ಅದು ಹಾಂ ಸರಿ. ನಮ್ಮ ಚೆಲುವಿಗಿಂತ ಇವಳೆ ಸೂಪರ್ ಆಗಿದ್ದಾಳೆ. ಯಾರು ನೋಡ ಅದ್ರ ನೋಡಿ ನೋಡು. ನಾನು ನನ್ನ ಜೀವನದಲ್ಲಿ ನನ್ನ ಚೆಲುವಿ ಬಿಟ್ಟು ಮತ್ತೆ ಯಾವ ಹೆಣ್ಣನ್ನು ಕಣ್ಣೆತ್ತು ನೋಡೋನಲ್ಲ. ನೀನು ಅವಳು ನೋಡ್ತಿದ್ಯಲ್ಲ, ನೀನು ಬೇಕಾದ್ರೆ ಹೊಂಡಕ್ಕೆ ಬೀಳು. ನಂಗಂತೂ ದೇವ್ರ ನನಗೆ ಬೇಡ. ನಂದೇನು ನಾನು ಒಂದು ಫಿಕ್ಸ್ ಮಾಡ್ಕೊಬಿಟ್ಟೆ. ನಾನು ನನ್ನ ಚೆಲುವಿನೇ ಜೀವನದಲ್ಲಿ ಮದುವೆ. ನನಗೆ ಒಂದು ಚೂರು ರಸಿಕತೆ ಎಂಬುದಿಲ್ಲ, ಒಂದು ಅನಿವಾರ್ಯ ಇದೆ. ಎಂತಕ್ಕೆ ನಮ್ಮ ಚೆಲುವಿಗಿಂತ ಇವಳೆ ಸೂಪರ್ ಇಲ್ಲ, ಒಳ್ಳೆ ಫಿಗರ್ ಸುಂದ್ರಿ. ಏ ಚೆಲ್ವಿ ಚೆಲ್ವಿ ಅಂತ ಯಾರು ಧ್ಯಾನ ಮಾಡಕತ್ತೀರಿ? ಯಾರಕ್ಕಿ ಚೆಲ್ವಿ? ನನ್ನ ಹೆಸರು ಚೆಲ್ವಿ ಅಲ್ಲ, ನನ್ನ ಹೆಸರು ಮಂದಾಕಿನಿ. ಮಂದಾಕಿನಿ ಮಂದಾಕಿನಿ ಚೆನ್ನಾಗಿದ್ದಾಳೆ. ಮದುವೆಗಿದೆಯಾ? ಆಗಿದೆಯಾ? ಮದ್ವೆಗಿದ್ರೆ ಇನ್ನೂ ಆಗಿಲ್ಲ, ನಿಮ್ಗಾಗಿದೆಯಾ? ನಂದು ಆಗಿ ಒಂದು 11 ಮಕ್ಕಳಾಗದೆ, 11 ರೆಡಿ ಉಂಟು. ಅದಕ್ಕೆ ನನಗಂತೂ ದೇವರನಿಗೂ ಮತ್ತೆ ಯಾರಿಗೂ ಮದುವೆ ಆಗೋದಿಲ್ಲ. ನಾನೇನಿದ್ರು ನನ್ನ ಹೆಂಟು ನನ್ನ ಚೆಲುವಿನೇ ನಿಂಗೆ ಬೇಡಲ್ಲ? ಬೇಡ ಬಿಡು, ನನಗೆ ಚೆಲುವಿನೂ ಬೇಕು, ಮಂದಾಕಿನಿನೂ ಬೇಕು. ಮಂದಾಕಿನಿ ನೀನು ನಂಗೆ ಭಾರಿ ಇಷ್ಟ ಆಗಿದೆ. ಬಾ, ನನ್ನ ಆಸೆ ಇದೆ ಬಾ. ಏ ಬಿಡ ಮಾವ, ಚೆಲುವಿ ಏನ್ ಚೆಲ್ವಿ ನೀನಾ? ನೀನ್ ಎಷ್ಟು ಚಪಲ ಚನ್ನಿಗರಾಯ ಅಂತ ಇದ್ರಲ್ಲೇ ಗೊತ್ತಾಗುತ್ತೆ ನೋಡು. ಮಂದಾಕಿನಿನೂ ಬೇಕು, ಈ ಸೈಡ್ ಚೆಲ್ವಿನೂ ಬೇಕು ನಿನಗೆ. ಇಲ್ಲ, ನಂಗೆ ಗೊತ್ತಾಗಿತ್ತು ನೀನೇ ಅಂತೇಳಿ ಸುಮ್ಮನೆ ತಮಾಷೆ ಮಾಡು. ಏ ಹೋಗ, ಏನ್ ತಮಾಷೆ ಮಾಡಿದೆ? ನನಗಂತೂ ನೀನ್ ಬೇಡಪ್ಪ, ನಿನ್ನಂತೂ ನಾನು ಮದ್ವೆ ಆಗಲ್ಲ. ನನ್ನ ಮದ್ವೆ ಆದ್ರೆ ನನ್ನ ಮಾವನೇ ಮದ್ವೆ ಆಗೋದು. ನೋಡು, ಚೆಲ್ವಿ ಅಂತ ಚೆಲ್ವಿ ಅಂತಾನೆ ಅಂತಿರ್ತಾನೆ. ಮಂದಾಕಿನಿ ಬರ್ಲಿ, ಐಶ್ವರ್ಯ ಬರ್ಲಿ, ಕರೀನಾ ಕಪೂರ್ ಬರ್ಲಿ, ಚೆಲ್ವಿ ಅಂತಾನೆ ಅಂತ ನಾವು. ನಂಗೆ ಅದೊಂದು ಬಿಟ್ರು ಮತ್ತೆ ಎಂತೂ ಕಾಣುದಿಲ್ಲ ಕಣ್ಣಿಗೆ. ನೋಡು, ನನ್ನ ಜೀವನದಲ್ಲಿ ನಾನು ಅದೊಂದೇ ನೋಡಿದ್ದು. ಆಗ ಅನ್ನೋದು ನನಗೆ ಅದೊಂದೇ ಸಾಕು. ಅಲ್ಲ ಗೊತ್ತಾಯ್ತಲ್ಲ? ಈ ಕಂಡು ಹುಡುಗಿರ್ನೆಲ್ಲ ಇದು ಮಾಡಕ್ ಹೋದ್ರೆ, ಕಂಡು ಹೆಣ್ಣು ಕಂಡು ಹುಡುಗಿರ್ನೆಲ್ಲ ಇದು ಮಾಡಕ್ ಹೋದ್ರೆ ಲಾಸ್ಟ್ಗೆ ಏನು ಸಿಗುದಿಲ್ಲ. ಈ ನಮನಿ ಬೇಡ ಪರಿಸ್ಥಿತಿ ಬತ್ತಿದ್ದು. ಅದಕ್ಕೆ ಯಾವ್ದಾದ್ರು ಒಂದು ನೋಡ್ಕೊಬೇಕು. ಏನು ಅದು ಮಂದಾಕಿನಿನೂ ಬೇಕಂತ, ಈ ಕಡೆ ಚೆಲುವಿನೂ ಬೇಕಂತ. ಎಂತ ಕೆಲಸ ಇಲ್ಲ ಅದಕ್ಕೆ. ನಾವು ಮಾಡಿ ಬರಕ್ ಕಾಕಳಿಸುದೇ ಕಾಕಳಿಸುದೇ ಆಯ್ತಾ? ಬನ್ನಿ 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 ಹಾಗೆ ಚೆಲುವೆ ಇಬ್ರು ಮದುವೆ ಆಗಿ ಚೆನ್ನಾಗಿರಿ. ಪ್ರತಿ ಸಲ ನಮ್ದು ಇದೇ ಕಥೆ, ನಂಗೆ ಸಿಗುವುದಿಲ್ಲ, ನಿಂಗೆ ಸಿಕ್ಕಿದೆ. ಇಬ್ರು ಮದುವೆ ಚೆನ್ನಾಗಿರಿ, ಆಶೀರ್ವಾದ. ಆಯ್ತು ಕೊರಡಿ, ಬಾಯ್. ಬೇಡ ಡ್ಯಾನ್ಸ್ ಆಡುದಿಲ್ಲ? ಡ್ಯಾನ್ಸ್ ಆಡುವ ಒಂದು ಅಲ್ಲ ಡ್ಯಾನ್ಸಿಗೆ ಒಂದು ಆಡುವೆ. ಅಲ್ಲ ಮದ್ವೆ ಆಡು ಗುರ್ತ ಸಿಕ್ಕಿಲ್ಲ ಹುಡುಗಿ ನಿನ್ನ ಹುಡಿಯಾಟ ಬಂದು ಹೊಂದಳಿಯಾಗ ವಿಜಯ ಹಾಡ ಹಚ್ಚಿ ಮಗ.
ಬಗೆ ಹಂದಳು ರಾಗ ಇದೇ ಹಾಡ ಬಚ್ಚಿ ಮಕ್ಕಳ ಹುಡುಗ ಬಗೆ ಹಂದಳು ರಾಗ ಇದೇ ಹಾಡ ಬಚ್ಚಿ ಮಕ್ಕಳ ನೀಗ ಯಾವುದು ಅಬ್ಬಾ ಈ ನಮ್ಮ ಮಾವ ಮದುವೆ ಫಿಕ್ಸ್ ಆಯಿತು. ನಮ್ಮ ಮಾವ ಬರಲಿ, ಅವನ ಹತ್ರ ಮಾತಾಡಿ ಒಂದು ಚೆನ್ನಾಗಿರೋ ಸೀರೆ, ರೇಷ್ಮೆ ಸೀರೆ ಕೊಡ್ಸಕ್ಕೆ ಹೇಳೋಣ. ಚೆಲ್ವಿ ಎಷ್ಟು ಬಿಡ ಮಾವ. ಚೆಲ್ವಿ ನಮಗೆ ಈ ಮನೆ ಸವಾಸ ಚೆಲ್ವಿ ಜೀವಂತ ಬಿಡೋಲ್ಲ. ಬನ್ನಿ ಹೋಗೋಣ, ಬನ್ನಿ. ಎಲ್ಲ ವಿಷಯ ದಾರಿ ಮೇಲೆ ಹೋಗುವಾಗ ಹೇಳ್ತೀನಿ. ಬನ್ನಿ ಹೋಗೋಣ, ಬನ್ನಿ. ತಪ್ಪಿಸಿಕೊಂಡು ಹೋಗೋರಿಗೋ ನೀನು ಕತ್ತಿ ಕಾಯ್ತಿದ್ಯಾ? ಇನ್ನೇನು ನಮ್ಮ ನಾಟಕಕ್ಕೆ ಬೆಲೆ ಸಿಕ್ಕಿ ಸಕಲ ಆಸ್ತಿ ಪಡೆಯೋ ಟೈಮ್ ಎಲ್ಲವೂ ಹಾಳಾಗಿ ಹೋಯ್ತು. ಈಗ ಇಲ್ಲಿಂದ ತಪ್ಪಿಸಿಕೊಂಡು ಹೋದ ಆ ಶ್ರೀಧರ ನೇರವಾಗಿ ಹೋಗೋದು ಅವಳ ಮಗಳ ಅರ್ಚನ ನೋಡಲು. ನಾವು ಮೊದಲು ಹೋಗಿ ಅವಳು ಮನೆಗೆ ತಲುಪುವ ಮುನ್ನ ಅರ್ಚನ ಮನೆಗೆ ಹೋಗಿ ನಮ್ಮ ಕಾರ್ಯ ಸಾಧಿಸಿ ರಾಜರಂತ ಮೆರೆಯೋಣ. ನಾವು ತಲುಪುವ ಮುನ್ನ ಎಲ್ಲ ವಿಷಯವನ್ನು ತಿಳಿಸ್ಬಿಟ್ರೆ ಅವಳಿಗೇನಾದ್ರೂ ಗೊತ್ತಾದ್ರೆ ಅವರಿಬ್ಬರನ್ನು ಚಿತ್ತ ಹಿಂಸೆಗೆ ಅವರ ಸರ್ವ ಆಸ್ತಿಯನ್ನು ನಮ್ಮ ಹೆಸರಿಗೆ ಬರೆದುಕೊಂಡು ಅವರಿಬ್ಬರನ್ನು ಸಾಯಿಸೋಣ. ಮಹೇಂದ್ರ ಯಾವುದೋ ಕೆಲಸದ ಮೇಲೆ ಹೊರಟಂತಿದೆ. ಏನಿವತ್ತು ತುಂಬಾನೇ ಮಿಂತಾ ಇದೆಯಾ? ಏನಾದ್ರು ಸ್ಪೆಷಲ್? ಇವತ್ತು ನಾನು ಬಹಳ ಸಂತೋಷದಲ್ಲಿದ್ದೀನಿ. ಆ ಬೆಟ್ಟದಲ್ಲಿರೋ ನೆಲ್ಲಿಕಾಯಿಗೆ ಸಮುದ್ರದಲ್ಲಿರೋ ಉಪ್ಪನ್ನ ಸೇರಿಸಿದ್ರೆ ಯಾವ ರೀತಿ ರುಚಿ ಬರುತ್ತೋ ನನ್ನ ಬದುಕಿಗೂ ಕೂಡ ಇವತ್ತಿಗೆ ನನ್ನ ಪ್ರೀತಿ ಸಿಕ್ಕಿದ್ದಕ್ಕಾಗಿ ಅದೇ ರುಚಿ ಬಂದಿದೆ. ನಿಮ್ಮಿಂದಾಗಿ ನನ್ನ ಬದುಕಿಗೊಂದು ನೆಲೆ ಬಂದಂತಾಗಿದೆ. ಮದನ್, ಹಿಂದೇಕೋ ನಿನ್ನ ಮಾತಿನ ಶೈಲಿ ತುಂಬಾ ಬದಲಾಗಿದೆ. ಏನನ್ನೋ ಕಳೆದುಕೊಂಡವನಿಗೆ ಪುನಃ ಅದನ್ನು ಪಡೆದಾಗ ಎಷ್ಟೊಂದು ಸಂತೋಷ ಆಗುತ್ತೋ ಆ ಸಂತೋಷ ನಿನ್ನ ಮುಖದಲ್ಲಿ ಕಾಣ್ತಾ ಇದೆ. ನಿಜ ನಿಜ ಸೂರ್ಯ, ನನ್ನ ಪ್ರೀತಿ ನನಗೆ ನಿಮ್ಮ ಸಹಾಯದಿಂದಾಗಿ ಬಹಳ ಖುಷಿಯಿಂದ ಸಿಕ್ಕಿದೆ. ನಾನೀಗ ಬಹಳ ಸಂತೋಷದಿಂದ ಇದ್ದೀನಿ. ನಿನ್ನ ಪ್ರೀತಿಯನ್ನು ನಿನಗೆ ಸಿಗುವ ಹಾಗೆ ಮಾಡಿದವರು ನಾವು ತಾನೇ. ಸಿಕ್ಕ ಪ್ರೀತಿಯನ್ನ ನಿನ್ನಿಂದ ದೂರ ಮಾಡುವವರು ನಾವೇ. ಅಂದ್ರೆ ಮಾತಿನರ್ಥ ಅಂದ್ರೆ
ನಿನ್ನಿಂದ ನಿನ್ನ ಮತ್ತು ಅರ್ಪಿತಳನ್ನು ದೂರ ಮಾಡಿ ನಿಮ್ಮನ್ನು ಮುಗಿಸುವುದು ನಮ್ಮ ಪ್ಲಾನ್. ನಾಲಿಗೆ ಬಿಗಿಡಿದು ಮಾತನಾಡಿ ನಿಮ್ಮನ್ನು ಸುಮ್ಮನೆ ಬಿಡಲುವುದಿಲ್ಲ. ನೋಡು ಮದನ್, ನೀನು ಅರ್ಪಿತಳ ಜೊತೆ ಮದುವೆ ಆಗು, ನಮ್ಮದೇನು ಅರ್ಪ್ಯಂತರವಿಲ್ಲ. ಆದ್ರೆ ಮದುವೆ ಆಗೋ ಮುನ್ನ ನಿನ್ನ ಪ್ರೀತಿ ಅರ್ಪಿತಳ ಜೊತೆ ಒಂದೇ ಒಂದು ರಾತ್ರಿ ಕಳೆಯಬೇಕೆನ್ನೋದು ನಮ್ಮಿಬ್ಬರ ಆಸೆ. ಸೂರ್ಯ, ನಾಲಿಗೆ ಬಿಗಿಡಿದು ಮಾತನಾಡು. ಏನು, ನೀವು ಗುಂಡು ಬಿಸಾಡಿದ ಎಂಜಲಿ ಎಲೆಯನ್ನ ನಾನು ಊಟ ಮಾಡಬೇಕೆ? ಅರ್ಪಿತಾ ನನ್ನವಳು, ನನಗಾಗಿ ಜನಿಸಿದವಳು. ಅವಳ ಬಗ್ಗೆ ಒಂದೇ ಒಂದು ಮಾತನಾಡಿದರೆ ನಿಮ್ಮೆಬ್ಬರನ್ನ ಬಂಡವಾಳವನ್ನ ರಟ್ಟು ಮಾಡಿ ಜೈಲಿಗೆ ಕಳಿಸಿ ಕಂಬಿ ಎಣಿಸುವಂತೆ ಮಾಡ್ತೇನೆ. ಏಯ್ ಮದನ್, ಸುಮ್ಮನೆ ಹಠ ಮಾಡಿ ಜೀವ ತೆಗೆದುಕೊಳ್ಬೇಡ. ನಮ್ಮ ರಹಸ್ಯವನ್ನ ಬಯಲು ಪ್ರಯತ್ನ ಪಟ್ರೆ ನೀನು ಬದುಕಿದ್ದೀಯೋ ಸತ್ತಿದ್ದೀಯೋ ಅನ್ನೋದು ಗೊತ್ತಾಗದಂತೆ ಅನಾಥ ಶವವಾಗಿ ಹೋಗ್ತೀಯ. ಹುಷಾರ್. ನಮ್ಮಿಬ್ಬರ ಉಳಿಯೋದಿದೆ, ಉಳಿಯೋದು ನಾವು, ಅಳಿಯೋದು ನೀನು. ನಿಮ್ಮಿಬ್ಬರ ಕೊಟ್ಟು ಬೆದರಿಕೆಗೆ ಹೆದರುವ ಮಗ ನಾನಲ್ಲ. ನಾನು ಡಾಕ್ಟರ್. ಜೀವ ಉಳಿಸುವುದು ಗೊತ್ತು, ಜೀವ ತೆಗೆಯುವುದು ಗೊತ್ತು, ಈ ಜೀವನ ಕಾಪಾಡಿಕೊಳ್ಳುವುದು ಗೊತ್ತು. ಏನಂದ್ರೆ ಉಳಿದು ಬಿಡು. ఉన్న సైడ్ చాలీలా తీసుకొడಕ್ಕೆ ಸುಮ್ಮನೆ ಬಿಡಲ್ಲ. ಮೋಸ ಮಾಡಿ ಅರ್ಪಿತಾನ ದೂರ ಮಾಡಿದ್ರೆ ಅವರಿಬ್ಬರನ್ನ ಸುಮ್ಮನೆ ಬಿಡಬೇಡ. ಈ ದುಷ್ಟರು ಇನ್ನಷ್ಟು ಜನರನ್ನ ಬಲಿ ತೆಗೆದುಕೊಳ್ಬೇಕು. ಶಿವರನ್ನ ಹೀಗೆ ಬಿಟ್ರೆ ಪಾಪ ಸುಕೊಳ್ಳಿ ಅಂತೆ ಊರು ತುಂಬಾ ವ್ಯಾಪಿಸಿಕೊಳ್ತಾರೆ. ಬಿಡಲ್ಲ, ನಾನು ಬಿಡಲ್ಲ. ನನ್ನ ಪ್ರೀತಿಯನ್ನ ಕೊಂದ ಹಂತಕರನ್ನ ನಾನು ಬಿಡಲ್ಲ. ಮದನ್, ಸೂರ್ಯ, ನಿಮ್ ಪಾಲಿಗೆ ಶಮನಾಗಿ ಬರ್ತೇನೆ. ಚೆಲ್ಲಿದ್ದೀರಾ ಮದನ್? ನೀನೇನು ಮನುಷ್ಯನೇನು? ನಿನ್ನ ಆಸೆ ಹಿಡಿಯದಂತ ದೇವರಂತ ಡಾಕ್ಟರ್ ಮತ್ತು ನನ್ನ ಸಾಯಿಸಿ ಬಿಟ್ಟಿಯಲ್ಲೋ, ಸಾಯಿಸಿ ಬಿಟ್ಟಿಯಲ್ಲೋ. ಆಗಲ್ಲ ಸರ್, ನಾನು ಈ ಕೊಲೆ ಮಾಡಿಲ್ಲ ಸರ್. ಈ ಕೊಲೆ ಮಾಡಿದವರು ಮದನ್ ಮತ್ತು ಸೂರ್ಯ. ಅದನ್ನು ಸಾಯವಾಗ ಹೇಳ್ದ ಸರ್, ತನ್ನ ಪ್ರೀತಿಯನ್ನ ಕೊಂದಂತವರು ಆ ಮಹೇಂದ್ರ ಮತ್ತು ಸೂರ್ಯ ಅಂತ. ನನ್ನ ಮಾತನ್ನ ನಂಬಿ ಸರ್, ನಾನು ಈ ಕೊಲೆನ ಮಾಡಿಲ್ಲ ಸರ್. ಸರ್, ಅವ್ರು ಈ ಕೊಲೆ ಮಾಡಿ ಈ ಕಡೆ ಹೊರಟೋದು ಸರ್, ಎಷ್ಟು ಚೆನ್ನಾಗಿ ನಾಟಕ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಕಟ್ಟಿ ಕಟ್ಟಿಯ. ಈ ನಿನ್ನ ಕಥೆನ ಕೇಳಲಿಕ್ಕೆ ಬರಲಾರಲಿಕ್ಕೆ ನಾವೇನು ಮೂರ್ಖರಲ್ಲ. ಇಲ್ಲ ಸರ್, ಅರೆಸ್ಟ್ ಮಾಡಿ ಅವನನ್ನ. ನಾನು ಈ ಕೊಲೆ ಮಾಡಿಲ್ಲ ಸರ್. ನನ್ನ ಮಾತನ್ನ ನಂಬಿ ಸರ್, ನಾನು ಈ ಕೊಲೆ ಮಾಡಿಲ್ಲ. ನನ್ನ ಪ್ರೀತಿಯನ್ನ ಕೊಂದ ಹಂತಕರನ್ನ ನಾನು ಕೊಂದೆ ಸುಮ್ಮನೆ ಬಿಡಲ್ಲ ಸರ್. ನಾನು ಈ ಕೊಲೆ ಮಾಡಿಲ್ಲ ಸರ್. ನನ್ನ ಮಾತನ್ನ ನಂಬಿ ಸರ್, ನನ್ನ ಮಾತನ್ನ ನಂಬಿ. ನಾನು ಕೊಲೆ ಮಾಡಿಲ್ಲ ಸರ್. ನನ್ನ ಮಾತು ನಂಬಿ ಸರ್. ಮಾಡಿಲ್ಲ ಸರ್.
ಒಂಥರ ಇದೆಯಲ್ಲ, ಏನಾಯ್ತು? ಅರ್ಪಿತ, ಆ ವಿಧಿಯಾದ್ರೂ ನಿನ್ನ ಜೀವನದಲ್ಲಿ ಯಾಕೆ ಈ ರೀತಿ ಆಟವಾಡ್ತಿದ್ದಮ್ಮ? ಯಾಕೆ ಈ ರೀತಿ ಆಟವಾಡ್ತೀನಿ? ನೀನು ರಾಣಿ ಆಗಿರ್ಬೇಕು, ನೀನು ಚೆನ್ನಾಗಿರ್ಬೇಕು ಅಂದ್ಕೊಂಡಿದ್ದೆ ತಪ್ಪ, ಅಥವಾ ನೀನು ನನ್ನ ತಂಗಿಯಾಗಿ ಹುಟ್ಟಿದ್ದ ತಪ್ಪ? ಏನು ಅರ್ಥ ಆಗ್ತಾ ಇಲ್ಲಮ್ಮ, ಏನು ಗೊತ್ತಾಗ್ತಾ ಇಲ್ಲ. ಯಾಕಣ್ಣ, ನಾನೇನು ತಪ್ಪು ಮಾಡಿದ್ದ ಹೇಳಣ್ಣ, ನನ್ನಿಂದೇನಾದ್ರು ತಪ್ಪಾಗಿದ್ದೀನಣ್ಣ? ಇಲ್ಲಮ್ಮ, ಇಲ್ಲ, ನಿನ್ನಿಂದ ಯಾವ ತಪ್ಪು ಆಗಿಲ್ಲಮ್ಮ, ಯಾವ ತಪ್ಪು ಆಗಿಲ್ಲ. ಆದ್ರೆ ನಾನು ಹೇಳುವ ಮಾತನ್ನ ನಿನ್ನ ಹೃದಯವನ್ನ ಕಲ್ಲು ಮಾಡಿಕೊಂಡು ಕೇಳಮ್ಮ, ಕಲ್ಲು ಮಾಡಿಕೊಂಡು ಕೇಳ. ಯಾಕಣ್ಣ, ಯಾಕೆ ಈ ರೀತಿಯಾಗಿ ಹೇಳ್ತಾ ಇದೀಯಾ? ಯಾಕೆ ಅಂತ ಹೇಳಣ್ಣ, ಹೇಳು. ಏನಂತ ಹೇಳಮ್ಮ, ಏನಂತ ಹೇಳಿ? ಆ ಆನಂದ್ ಡಾಕ್ಟರ್ ಮದನ್ನ ಚಾಕುವಿನಿಂದ ಚುಚ್ಚಿ ಚುಚ್ಚಿ ಸಾಯಿಸಿದ್ದಮ್ಮ. ನಾನು ಪ್ರೀತಿಯಲ್ಲಿ ಮೋಸ ಮಾಡಿರ್ಬೋದು, ಆದ್ರೆ ಒಂದು ಕೊಲೆಯನ್ನ ಮಾಡುವಷ್ಟು ಕಠೋರ ಹೃದಯ ಅವನದಲ್ಲಣ್ಣ, ಅವನಲ್ಲ. ಅವನು ಆ ರೀತಿಯಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಅಮ್ಮ, ಇದು ನನ್ನ ಕಣ್ಣಾರೆ ಕಂಡ ದೃಶ್ಯ ಕಣಮ್ಮ, ನನ್ನ ಕಣ್ಣಾರೆ ಕಂಡ ದೃಶ್ಯ. ಆನಂದ್ ಕೊಲೆ ಮಾಡಿ ಓಡುತ್ತಿರುವಾಗ ಇದರ ಕೈಯಿಂದ ಅವನನ್ನು ಅರೆಸ್ಟ್ ಮಾಡಿದ್ದೀನಮ್ಮ, ಇದರ ಕೈಯಿಂದ ಅರೆಸ್ಟ್ ಮಾಡಿದ್ದೀನಿ. ಅವನ ಮಾತಿಗೆ ಮರಳಾಗಿ ಅವನ ಒಳಮರ್ಮವನ್ನ ತಿಳಿಯದೆ ಅವನನ್ನ ಪ್ರೀತಿ ಮಾಡಿ ತಪ್ಪು ಮಾಡ್ಬಿಟ್ಟೆ ಅಣ್ಣ, ತಪ್ಪು ಮಾಡ್ಬಿಟ್ಟೆ. ದಯವಿಟ್ಟು ಕ್ಷಮಿಸ್ಬಿಡಣ್ಣ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡು. ಅಳಬೇಡಮ್ಮ, ಅಳಬೇಡ, ಅಳಬೇಡಪ್ಪ, ಅಳಬೇಡ. ಆ ವಿಧಿ ನಿನ್ನ ಹಣೆ ಬರದಲ್ಲಿ ಏನೇನು ಬರೆದಿದೆಯೋ ಅದೆಲ್ಲ ನಡಿಲೇಬೇಕಮ್ಮ, ನಡಿಲೇಬೇಕು. ಇದೆಲ್ಲ ಆ
ವಿಧಿ ಲಿಖಿತನಪ್ಪ, ವಿಧಿ ಲಿಖಿತ. ಮನದಲ್ಲಿ ಆಸೆಯ ಬೇರೆ ಬಸುಕಲ್ಲಿ ಅಣ್ಣ ನೀನು ಇಲ್ಲೇ ನಿಂತಿರು, ನಾನು ಬೇಗ ಹೋಗಿ ಒಂದು ಲೋಟ ಕಾಫಿ ಮಾಡ್ಕೊಂಡು ಬರ್ತೀನಿ, ಆಯ್ತಾ? ಏನು ಅಣ್ಣ ತಂಗಿ ದುಃಖದಲ್ಲಿ ಮುಳುಗಿದ್ದಾರೆ. ಇದೇ ಸಮಯ, ಹೇಗಾದರೂ ಮಾಡಿ ಈ ಸಮಯವನ್ನು ನಾನು ಉಪಯೋಗಿಸ್ಕೊಳ್ಳೇಬೇಕು. ನಾನು ವಿಷಯ ಕೇಳಿ ಓಡೋಡಿ ಬಂದೆ. ಅರ್ಪಿತಾ, ನಡೆದಿದ್ದನ್ನ ಒಂದು ಕೆಟ್ಟ ಕನಸು ಅಂತ ಮರೆತು ಬಿಡಮ್ಮ. ಅರ್ಚನಾ, ಮತ್ತೆ ಅದೇ ವಿಚಾರವನ್ನು ಹೇಳಿ ನನ್ನ ತಂಗಿಗೆ ನೋವು ಕೊಡು ಬೇಡಮ್ಮ. ನೋವು ಅನುಭವಿಸಿದವರಿಗೆ ಗೊತ್ತು ನೋವು ಏನಂತ. ಈ ವಿಷಯವನ್ನು ಬಿಟ್ಟು ಬೇರೆ ಏನಾದ್ರೂ ಮಾತಾಡಮ್ಮ. ಅಷ್ಟೇ ತಾನೇ, ಮತ್ತೆ ಮಾತನಾಡಿದ್ರೆ ಅದೇ ವಿಷಯ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ನೀವಿಬ್ರು ತುಂಬಾ ನೋವು ಮಾಡ್ಕೊಂಡಿದ್ದೀರ. ಅದಕ್ಕೆ ನನ್ನ ಕೈಯಾರೆ ನಾನೇ ಕಾಫಿ ಮಾಡ್ಕೊಂಡು ಬರ್ತೀನಿ, ನೀವು ಕುಳಿತುಕೊಳ್ಳಿ. ಅರ್ಚನಾ ಇತ್ತೀಚಿನ ದಿನದಲ್ಲಿ ಯಾಕೋ ನಿನ್ನ ಜೊತೆಗೆ ಮನಸ್ಪೂರ್ವಕವಾಗಿ ಬೆರೀತಾ ಇದ್ದಾಳೆ, ಬಹಳ ಹಚ್ಕೊಂಡಿದ್ದಾಳೆ ಅಂತ ಅನ್ಸುತ್ತೆ ಅಲ್ಲಿ. ಹೌದಮ್ಮ, ನೀನು ಒಪ್ಪುದಾದ್ರೆ ಅವಳನ್ನೇ ನಿನ್ನ ಅತ್ತಿಗೆಯನ್ನಾಗಿ ತರ್ತೀನಮ್ಮ. ಇತ್ತೀಚೆಗಂತೂ ನನ್ನನ್ನು ತುಂಬಾ ಹಚ್ಕೊಂಡಿದ್ದಾಳೆ. ನಾನು ಡ್ಯೂಟಿ ಮೇಲೆ ಇರುವಾಗಲೂ ಅಷ್ಟೇ ನನ್ನ ನೋಡೋಕ್ಕಂತ ಬರ್ತಾನೆ ಇರ್ತಾಳೆ. ಹಬ್ಬ, ಈಗ ನನ್ನ ಮನಸ್ಸಿಗೂ ಸಮಾಧಾನವಾಗಿದೆ ಅಣ್ಣ. ಯಾಕೆಂತಂದ್ರೆ ಕೊನೆಗೂ ನಿನಗೂ ಒಂದು ಕೈ ಹಿಡಿದು ಬರುವ ಹೆಣ್ಣು ಅವಳು ನನ್ನ ಅತ್ತಿಗೆ ಹಾಗೆ ಬರ್ತಾ ಇದ್ದಾಳಲ್ಲ ಅಂತ ನನಗೆ ತುಂಬ ಸಂತೋಷವಾಗ್ತಿದೆ ಅಣ್ಣ, ತುಂಬ ಸಂತೋಷವಾಗ್ತಿದೆ. ಓ ಅರ್ಚನಾ, ನಾಕೆ ಆಯ್ತು. ಅದಕ್ಕೆ ಇನ್ಮುಂದೆ ನಮ್ಮ ಅಣ್ಣ ಯಾವ ತೊಂದರೆಯನ್ನು ಅನುಭವಿಸಲ್ಲ. ಯಾಕೆಂದ್ರೆ ನಮ್ಮ ಅಣ್ಣ ಸುಖವಾಗಿ ಇರ್ತಾನೆ ಅಲ್ವೇ ಅದಕ್ಕೆ? ಏನು ಅತ್ತಿಗೆನಾ? ಹಾ, ಯಾಕೆ ನಿಮ್ಮಿಬ್ಬರ ವಿಷಯ ಈಗಾಗಲೇ ನಮ್ಮ ಅಣ್ಣ ನನ್ನ ಮುಂದೆ ಎಲ್ಲವನ್ನೂ ಹೇಳಿದ್ದಾನೆ ಅಂದಾಗ ಮತ್ತೆ ಮುಚ್ಚುಮರೆ. ನೋಡು, ನಾನೇನು ನಾಟಕ ಮಾಡ್ತಾ ಇಲ್ಲ ಅಮ್ಮ. ಇನ್ನು ಮೇಲೆ ಶುರು ಆಗತ್ತೆ ನಾಟಕ. ಅರ್ಚನಾ, ತುಂಬಾ ಸೂಪರ್ ಆಗಿದೆ. ಅಣ್ಣ